ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇತ್ತೀಚೆಗೆ ಕೋರ್ಟ್ ವಿಚಾರಣೆ ವೇಳೆ ನಿರುದ್ಯೋಗಿ ಯುವಕರನ್ನ ಜಿರಳೆಗೆ ಹೋಲಿಸಿದ್ರು ಎಂದು ವರದಿಯಾಗಿತ್ತು. ಅದು ದೊಡ್ಡ ವಿವಾದ ಉಂಟು ಮಾಡಿತ್ತು. ಅವರ ಹೇಳಿಕೆ ವಿವಾದವಾದಾಗ ಅದಕ್ಕೆ ಸ್ಪಷ್ಟನೆ ನೀಡಿದ ಮುಖ್ಯ ನ್ಯಾಯಮೂರ್ತಿಗಳು, ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದರು. ನಿರುದ್ಯೋಗಿ ಯುವಕರನ್ನು ಟೀಕಿಸಿದ್ದೇನೆ ಎಂಬ ವರದಿಗಳು ಆಧಾರರಹಿತ ಎಂದಿದ್ರು. ಈ ಬೆಳವಣಿಗೆಗಳ ಮಧ್ಯೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆ ಆರಂಭವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಜಿರಳೆ ಜನರ ಪಕ್ಷ ಅಂತ. ಅದರ ಶಾರ್ಟ್ ಫಾರ್ಮ್ CJP. ಇದು CJI ಅವರ ಹೇಳಿಕೆಗೆ ವಿರುದ್ಧವಾಗಿ ಹುಟ್ಟುಕೊಂಡಿದೆ ಅಂತ ಹೇಳಲಾಗ್ತಾ ಇದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಂಬನೆ, ತೀಕ್ಷ್ಣವಾದ ಹಾಸ್ಯ ಮತ್ತು ವಿಶೇಷ ಘೋಷಣೆಗಳ ಮೂಲಕ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಖಾತೆ ದೇಶದ ಗಮನ ಸೆಳೆದಿದೆ. ಎಕ್ಸ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಯ ಹವಾ ಜೋರಾಗಿದ್ದು, ಅದನ್ನು ಡಿಜಿಟಲ್ ದಂಗೆ ಅಂತಾನೂ ಬಣ್ಣಿಸಲಾಗ್ತಾ ಇದೆ. ಇದು ಮುಂದಕ್ಕೆ ಭಾರತದಲ್ಲಿ ಜೆನ್ಜಿ ಕ್ರಾಂತಿ ಉಂಟು ಮಾಡುವ ಸಾಧ್ಯತೆ ಇದೆ ಅಂತಾನೂ ಕೆಲವರು ಭವಿಷ್ಯ ಹೇಳ್ತಾ ಇದ್ದಾರೆ. ಆ ಮಟ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿ ಸೌಂಡ್ ಮಾಡ್ತಾ ಇದೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತ ಖಾತೆಯ ಜೊತೆ ಅನಧಿಕೃತ ಖಾತೆಗಳು ತೆರೆದುಕೊಂಡಿದೆ. CJP ತನ್ನ ಅಧಿಕೃತ ಖಾತೆಯಲ್ಲಿ ಘೋಷಿಸಿರುವಂತೆ ಇದು ಯುವಕರಿಂದ ಯುವಕರಿಗಾಗಿ ಯುವಕರ ಮುಂಚೂಣಿ ರಾಜಕೀಯ ವೇದಿಕೆ ಅಂತ ತನ್ನನ್ನು ಪರಿಚಯಿಸಿಕೊಂಡಿದೆ. ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಎಂಬ ಘೋಷಣೆಯನ್ನು ಕೊಟ್ಟಿದೆ. ಈ CJP ತನ್ನನ್ನು ತಾನು ಸೋಮಾರಿ ಮತ್ತು ನಿರುದ್ಯೋಗಿ ಜನರ ಧ್ವನಿ ಅಂತ ಹೇಳಿಕೊಂಡಿದೆ. ವ್ಯವಸ್ಥೆ ಗಣನೆಗೆ ತೆಗೆದುಕೊಳ್ಳದೆ ಬಿಟ್ಟಿರುವ ಜನರ ರಾಜಕೀಯ ವೇದಿಕೆ ಅಂತ ಹೇಳ್ಕೊಂಡಿದೆ. ಸಾಂಕೇತಿಕವಾಗಿ ಮೊಬೈಲನ್ನು ತನ್ನ ಚುನಾವಣಾ ಚಿಹ್ನೆ ಅಂತ ಹೇಳ್ಕೊಂಡಿದೆ. CJP ಈಗ ಯುವ ಸಮೂಹದ ಗಮನ ಸೆಳೀತಾ ಇದ್ದು, ಸಾವಿರಾರು ಫಾಲೋವರ್ಗಳನ್ನು ಪಡೆದಿದೆ. ಕಡಿಮೆ ಸಮಯದಲ್ಲೇ ಲಕ್ಷ ಜನರನ್ನು ತಲುಪಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮಿನಲ್ಲಿ ಈಗಾಗಲೇ 5.5 ಲಕ್ಷಕ್ಕಿಂತ ಅಧಿಕ ಫಾಲೋವರ್ಗಳನ್ನು ಪಡೆದಿದೆ. ಎಕ್ಸ್ನಲ್ಲಿ 4,000ಕ್ಕೂ ಅಧಿಕ ಫಾಲೋವರ್ಗಳನ್ನು ಪಡೆದಿದೆ. ಕಾಕ್ರೋಚ್ ಜನರ ಪಕ್ಷವನ್ನು ಸೇರಲು ಕೆಲವು ಮಾನದಂಡಗಳನ್ನು ನೀಡಲಾಗಿದೆ. ಅದರಲ್ಲಿ ಸದಸ್ಯತ್ವ ಪಡೆಯುವವರು ನಿರುದ್ಯೋಗಿಗಳಾಗಿರಬೇಕು, ಸೋಮಾರಿಗಳಾಗಿರಬೇಕು, ಸೋಮಾರಿಯಾಗಿದ್ದರೂ ಮೆದುಳು ಚುರುಕಾಗಿರಬೇಕು, ದಿನಾಲೂ ದೀರ್ಘ ಸಮಯ ಆನ್ಲೈನ್ನಲ್ಲಿ ಸಕ್ರಿಯರಾಗಿರಬೇಕು ಅಂತ ಹೇಳಿದೆ. ಹಾಗೆ ಈ ಜಿರಳೆ ಜನರ ಪಕ್ಷದ ವಿಡಂಬನಾತ್ಮಕವಾದ 5 ಅಂಶಗಳ ಅಜೆಂಡಾ ಕೂಡ ಬಿಡುಗಡೆಯಾಗಿದೆ. ಅದರಲ್ಲಿ ಹಲವು ಅಸಾಮಾನ್ಯ ಭರವಸೆಗಳನ್ನು ನೀಡಲಾಗಿದೆ. ನಂಬರ್ 1, ಭಾರತದ ಮುಖ್ಯ ನ್ಯಾಯಮೂರ್ತಿ ನಿವೃತ್ತರಾದ ಬಳಿಕ ಅವರಿಗೆ ರಿವಾರ್ಡ್ ಆಗಿ ರಾಜ್ಯಸಭಾ ಹುದ್ದೆ ಕೊಡಲ್ಲ ಅಂತ ಹೇಳಿದೆ. ಈ ಭರವಸೆ CJI ಅವರ ಜಿರಳೆ ಹೇಳಿಕೆಗೆ ಕೊಟ್ಟ ತಿರುಗೇಟಿನಂತಿದೆ. ನಂಬರ್ 2, ಅಸಲಿ ಮತಗಳನ್ನು ಡಿಲೀಟ್ ಮಾಡಿದರೆ ಮುಖ್ಯ ಚುನಾವಣಾ ಆಯುಕ್ತರನ್ನ UAPA ಕಾಯ್ದೆಯಡಿ ಬಂಧಿಸುವುದಾಗಿ ಭರವಸೆ ನೀಡಲಾಗಿದೆ. ಮತದಾರನ ಮತದ ಹಕ್ಕನ್ನು ಕಸಿದುಕೊಳ್ಳುವುದು ಯಾವುದೇ ಭಯೋತ್ಪಾದನೆ ಕೃತ್ಯಕ್ಕಿಂತ ಕಡಿಮೆಯಲ್ಲ ಅಂತ ಕಾಕ್ರೋಚ್ ಜನತಾ ಪಕ್ಷ ಹೇಳಿದೆ. ನಂಬರ್ 3, ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಕೇವಲ 33% ಮೀಸಲಾತಿಯಲ್ಲ 50% ಮೀಸಲಾತಿ ನೀಡುವುದಾಗಿ ಹೇಳಿದೆ. ನಂಬರ್ 4, ಅದಾನಿ ಮತ್ತು ಅಂಬಾನಿಯ ಮೀಡಿಯಾ ಹೌಸ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ನೀಡುವುದಾಗಿ ಹೇಳಿದೆ. ಗೋಧಿ ಮೀಡಿಯಾಗಳ ಖಾತೆಗಳು ಮತ್ತು ಗೋಧಿ ಆಂಕರ್ಗಳ ಬ್ಯಾಂಕ್ ಖಾತೆಗಳ ತನಿಖೆ ನಡೆಸುವುದಾಗಿ ಹೇಳಿದೆ. ನಂಬರ್ 5, ಪಕ್ಷಾಂತರ ಮಾಡುವ ಶಾಸಕರ, ಸಂಸದರಿಗೆ 20 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧ ಮಾಡುವುದಾಗಿ ಭರವಸೆ ಕೊಟ್ಟಿದೆ. ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಗಳನ್ನು ರಕ್ಷಿಸುವ ಉದ್ದೇಶವನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹೊಂದಿದೆ ಅಂತ ಹೇಳಿಕೊಂಡಿದೆ. ಈ ಕಾಕ್ರೋಚ್ ಪಕ್ಷದ ವಿಡಂಬನೆಯ ಪೋಸ್ಟ್ಗಳು, ವ್ಯಂಗ್ಯದ ಪೋಸ್ಟ್ಗಳು, ತಮಾಷೆಯ ಪೋಸ್ಟ್ಗಳು ಸಖತ್ ವೈರಲ್ ಆಗ್ತಾ ಇದೆ. ಭಾರತವನ್ನು ಚರಂಡಿ ಮಾಡಿಟ್ಟರೆ ಅಲ್ಲಿ ಜಿರಳೆಗಳೇ ಹುಟ್ಕೊಳ್ಳುತ್ತೆ, ಅದು ವ್ಯವಸ್ಥೆಯ ಸೃಷ್ಟಿ ಎಂಬ ಪೋಸ್ಟ್ ಗಮನ ಸೆಳೆದಿದೆ. ರೋಚಕ್ ಸಸ್ತಾಂಗ್ ಹೆಸರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಯುವಕರು ಆನ್ಲೈನ್ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ವ್ಯವಸ್ಥೆಯನ್ನು ಅವರು ರೋಸ್ಟ್ ಮಾಡ್ತಾ ಇದ್ದಾರೆ. CJP ಬಿಡುಗಡೆ ಮಾಡಿರುವ AI ಆಧಾರಿತ ಗೀತೆಯಲ್ಲಿ ನಾವು ಜಿರಳೆ ಪಕ್ಷ, ನಾವು ಉರಿಯುತ್ತಿರುವ ನಗರದ ಮಕ್ಕಳು ಎಂಬ ಸಾಲುಗಳು ಅರ್ಥಗರ್ಭಿತವಾಗಿದೆ. ಇನ್ನು ನಾವು ಹೆಮ್ಮೆಯ ಜಿರಳೆಗಳು ಅಂತ ಹಲವು ಯುವಕರು ವಿಡಿಯೋ ಸಂದೇಶ ನೀಡಿದ್ದಾರೆ. ನೀಟ್ ಅಕ್ರಮದಿಂದ ಹಲವು ಜಿರಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದೆ. 22 ಲಕ್ಷಕ್ಕೂ ಅಧಿಕ ಜಿರಳೆಗಳಿಗೆ ಅನ್ಯಾಯ ಆಗಿದೆ. ಅದಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಕಾಕ್ರೋಚ್ ಪಕ್ಷದ ಯುವಕರು ಆಗ್ರಹಿಸಿದ್ದಾರೆ. As a proud cockroach myself and as a proud supporter of the Cockroach Janata Party, I demand the resignation of the Education Minister of India, Mr. Dharmendra Pradhan. It is because of your incompetency and corrupted ministry which have led to the death
of 17 cockroaches in India, and you have also played with the 22 lakhs cockroaches and their future. You don't deserve this position. It is because of you that our future is not secure. And a person who can't even conduct a basic exam properly, you don't deserve this position. You don't deserve to rule the Education Ministry of India. You are playing with the future of us cockroaches. And if you have a bit sane of humanity left, resign right now. We demand your resignation as a proud supporter of Cockroach Janata Party. ಈ ಕಾಕ್ರೋಚ್ ಪಕ್ಷಕ್ಕೆ ಪಶ್ಚಿಮ ಬಂಗಾಳದ ಟಿಎಂಸಿ ಸಂಸದರಾದ ಮಹುವಾ ಮೊಯಿತ್ರಾ ಮತ್ತು ಕೀರ್ತಿ ಆಜಾದ್ ಕೂಡ ಈ ಕಾಕ್ರೋಚ್ ಪಕ್ಷಕ್ಕೆ ಫಿದಾಗಿದ್ದಾರೆ. ನಾನು ಸಿಜೆಪಿ ಪಕ್ಷ ಸೇರಲು ಬಯಸಿದ್ದೇನೆ ಅಂತ ಮಹುವಾ ಮೊಯಿತ್ರಾ ಪೋಸ್ಟ್ ಮಾಡಿದರು. ಅದಕ್ಕೆ ರಿಪ್ಲೈ ಮಾಡಿರುವ ಸಿಜೆಪಿ, ನೀವು ಪ್ರಜಾಪ್ರಭುತ್ವಕ್ಕೆ ಅಗತ್ಯವಿರುವ ಹೋರಾಟಗಾರ್ತಿಯಾಗಿದ್ದು ಸಿಜೆಪಿಗೆ ಸ್ವಾಗತ ಅಂತ ಹೇಳಿದೆ. ಇನ್ನು ಕೀರ್ತಿ ಆಜಾದ್ ಅವರು ಜಿರಳೆ ಪಕ್ಷಕ್ಕೆ ಸೇರಲು ಬೇಕಾದ ಅರ್ಹತೆ ಏನು ಅಂತ ಪೋಸ್ಟ್ ಮಾಡಿದರು. ಅವರ ಪೋಸ್ಟ್ಗೆ ಉತ್ತರಿಸಿರುವ ಸಿಜೆಪಿ, 1983ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಗೆದ್ದ ಅನುಭವವೇ ನಿಮ್ಮ ಅರ್ಹತೆ ಅಂತ ಹೇಳಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಯುವ ಜನರಲ್ಲಿ ನಿರುದ್ಯೋಗದ ಪ್ರಶ್ನೆ ಎತ್ತುತ್ತಾ ಇದೆ. ಯುವ ಜನರಲ್ಲಿರುವ ರಾಜಕೀಯ ಅಸಮಾಧಾನವನ್ನು ವ್ಯಂಗ್ಯದ ಮೂಲಕ ಪ್ರಸ್ತುತಪಡಿಸ್ತಾ ಇದೆ. ಆಳುವವರನ್ನ ಪ್ರಶ್ನೆ ಮಾಡ್ತಾ ಇದೆ. ಆ ಬೆಳವಣಿಗೆಯನ್ನ ಡಿಜಿಟಲ್ ದಂಗೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇದು ಜೆನ್ಜಿ ಕ್ರಾಂತಿಗೆ ಮುನ್ನುಡಿ ಅಂತಾನೂ ಹೇಳಲಾಗ್ತಾ ಇದೆ.